ಬದುಕಿವ ಸತ್ತಿವಂತ ನೋಡಕ್ ಬಂದಿಯಾ? ಇನ್ನು ಹೆಂಗೆ ನಿನ್ನ ಇವ್ರಿಗೆ ಚಿತ್ರಹಿಂಸೆ ಮಾಡ್ಬೇಕಂತ ಬಂದಿಯಾ? ಲೋ ರಮೇಶ, ಪುಟ್ಟಕ್ಕನ್ ಕರ್ಕೊಂಬೋಗ್ ಮೊದ್ಲ. ಎಲ್ಲದಳಾಕಿ? ನೀನು ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ನಾನು ಅಲ್ಲಿ ಇಲ್ಲಿ ಬಿಟ್ಟು ಬಂದೆ ಅಂದ್ರೆ ಮತ್ತೆ ಮೊದ್ಲ ಅವ್ರ ಒಂದಿಲ್ಲ, ಅವ್ರ ಅಪ್ಪನೂ ಇಲ್ಲ, ಅಲ್ಲ ಅಲ್ಲ ಅನ್ಸಕತ್ತೀಯಲ್ಲೋ ನೀನು. ಆಕಿನೇ ಕಲ್ ಬಿಟ್ಟು ಬಂದೆ ಅಪ್ಪ, ಹೋಗಿ ಕರ್ಕೊಂಬೋಗು. ಅಮ್ಮಾರ, ನಾನು ನಿಜವಾಗ್ಲೂ ಬದಲಾಗಿನ್ರಿ. ಮನುಷ್ಯ ರೀ ನಾನು. ಮನುಷ್ಯ ತಪ್ಪು ಮಾಡೀನಿ, ಸಗಣಿ ತಿನ್ನೋ ಕೆಲಸ ಮಾಡೀನಿ, ತಿದ್ದುಕೊಂಡು ಒಬ್ಬ ಮನುಷ್ಯ ಆಗೀನಿ. ಅದಕ್ಕನ ಮೊದಲು ನಿಮ್ಮ ಫ್ಯಾಮ್ಲಿಗೆನ ಬಂದು ನಾನು ತಪ್ಪಾತಂತ ಕೇಳಿ ಆಮೇಲೆ ನನ್ನ ಜೀವನ ನಾನು ಮುಂದುವರ್ಸ್ಬೇಕಂತ ಅನ್ಕೊಂಡ ಇಲ್ಲಿ ಬಂದಿರೋದ್ರಿ. ನಾನು ಏನೂ ತಪ್ಪು ಮಾಡಿರಲಿಲ್ಲ. ನಾನು ಮೋನಿಕಾಗೆ ಸಪೋರ್ಟ್ ಮಾಡಿದ್ದೆ, ಹಾಗಾಗಿ ನಂಗೆ ಶಿಕ್ಷೆ ಕಮ್ಮಿ ಆಗಿತ್ತು. ಆಮೇಲೆ ನನಗೆ ಬೇಲ್ ಕೊಟ್ಟರು. ನನಗೆ ಆಕೆಗೆ ಬೇಲ್ ಆಗಿಲ್ಲ, ಯಾಕಂದ್ರೆ ಆಕೆ ಹತ್ರ ಅಷ್ಟೊಂದು ರೊಕ್ಕ ಇಲ್ಲ ಅಂತೇಳಿ ಆಕೆ ಬೇಲ್ ಆಗಿಲ್ಲ. ನಂಗೆ ನಮ್ಮವ್ವ ನಮ್ಮಪ್ಪ ಇದ್ರಲ್ಲ, ನಮ್ಮಪ್ಪ ನಾನು ಬಿಡಿಸ್ಕೊಂಬಂದರು. ನಾನು ನಿಜ ಹೇಳಕತ್ತೀನಿ, ನನ್ನ ಹೆತ್ತ ತಾಯಿ ತಂದೆ ಮೇಲೆ ನಾನು ಪ್ರಮಾಣ ಮಾಡಿ ಹೇಳಕತ್ತೀನಿ, ನಾ ಬದಲಾಗೀನಿ. ದಯವಿಟ್ಟು ನನಗೆ ಕ್ಷಮಿಸ್ರಿ. ನನ್ನಿಂದ ನಿಮ್ಗೇನೂ ತೊಂದರೆ ಆಗಲ್ಲ. ಅದು ನೀವು ನಂಬಿ ಬಿಟ್ರಿ, ಅದು ಮಾತ್ರ ನಾ ಹೇಳ್ತೀನಿ. ತಪ್ಪಾತು ಅಂತ ಕೇಳಕ್ಕೆ ಮಾತ್ರ ನಾ ಇಲ್ಲಿಗೆ ಬಂದಿರೋದೇ ಹೊರತು ಬೇರೆ ಏನು ಉದ್ದೇಶನೂ ಇಲ್ಲ. ನಿಮ್ಗೆಲ್ರಿಗೂ ನಾನು ನಿಜವಾಗ್ಲೂ ತೊಂದರೆ ಕೊಟ್ಟಿದ್ರೆ ಕ್ಷಮಿಸ್ಬಿಡ್ರಿ. ನಂಗೆ ಸಮಾಧಾನ ಆಗಲಿಲ್ಲ. ನಂಗೆ ಗಿಲ್ಟ್ ಭಾಳ ಕಾಡಕತ್ತಿತ್ತು. ನಾನು ಒಂದು ಅನ್ಯಾಯವಾಗಿ ಒಂದು ಫ್ಯಾಮ್ಲಿಗೆ ನರ್ಕ ತೋರಿಸ್ಬಿಟ್ನಲ್ಲ ಅಂಥೇಳಿ. ಮಕ್ಕಳಿದ್ದ ಮನೆಗೆ ಹಂಗೆ ಹೋಗಬಾರ್ದು ಅಂತಾರ. ನಿಜವಾಗ್ಲೂ ಬೇಕ್ರಿಗೆ ಹೋಗಿ ನಾನು ಸ್ವೀಟು ಹಣ್ಣು ಎಲ್ಲ ತಗೊಂಡಿದ್ದೆ. ಆದ್ರೆ ನೀವ್ಯಾರೂ ತಿನ್ನಲ್ಲ ಅಂತ ಗೊತ್ತಾಯ್ತು. ಯೋಚನೆ ಮಾಡಿದೆ ನಾನು, ಅಷ್ಟಕ್ಕೊಂದು ಅನ್ಯಾಯ ಮಾಡೀನಿ. ನಂಬಕ್ಕ ನೀವು ಮನುಷ್ಯರಲ್ಲ. ನೋಡ್ರಿ ಅಮ್ಮರ, ಅಜ್ಜರ, ಗೀತಾ ಅವರೇ, ಸ್ಪೆಷಲಿ ನಿಮಗೆ ನಾನು ತಪ್ಪು ಮಾಡೀನಿ, ಕ್ಷಮಿಸ್ಬಿಟ್ರಿ. ದೋಸ್ತ, ನೀನು ನನ್ನ ನಂಬಿ ನಿನ್ನ ತಂಗಿದು ಸಮಸ್ಯೆ ನನ್ನ ಮುಂದೆ ಹೇಳ್ದಿ. ನಾನು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ನಿನಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ನನ್ನನ್ನು ದಯಮಾಡಿ ಕ್ಷಮಿಸ್ಬಿಡು. ಅಮ್ಮರ, ನಾನು ಬಂದಾಗೆಲ್ಲ ಅಮ್ಮ ಅಂತ ಕರಿತಿದ್ದೀನಿ ರೀ ನಿಮ್ಮನ್ನು. ಅಂತ ಕರೆದಪ್ಪ, ನಾನು ನಿನ್ನನ್ನು ಮಗ ಅಂತ ಅನ್ಕೊಂಡಿದ್ದೆ. ಭಾಳ ದೊಡ್ಡ ಉಪಕಾರ ತೀರ್ಸಿಯಪ್ಪ ನೀನು. ಆ ಉಪಕಾರ ಮರೆಯೋಕ್ಕಾಗಲ್ಲ ಬಿಡಪ್ಪ ನಾನು. ದಯವಿಟ್ಟು ಹಂಗೆ ಅನ್ಬೇಡ್ರಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಆದ್ರೆ ಇವೆಲ್ಲ ಗಿಲ್ಟ್ ಮಾತಾಡ್ಕೊಂಡು ಬಂದರೆ ನಾವು ನಿನ್ನನ್ನು ನಂಬ್ತೀವಿ ಅಂತ ಅನ್ಕೊಂಡಿಯಾ? ಎಷ್ಟೆಲ್ಲ ನಾಟಕ ಆಡಿದ್ರಿ ನೀನು ಮೋನಿಕಾ ಸೇರಿ. ಏನು ಕಮ್ಮಿ ನಾಟಕ ಆಡಿರ ನೀವು? ದೋಸ್ತ ಅಂತಲೂ ನೋಡ್ಲಿಲ್ಲ ನೀನು. ನನ್ನನ್ನು ಅಷ್ಟು, ನನ್ನ ತಂಗಿಗೆ ಅಷ್ಟು ನರಕ ತೋರಿಸಿದಿ, ನನಗೂ ತೋರಿಸಿದಿ. ಇಡೀ ಮನೇಸ್ ಮಂದಿನ ಸಫರ್ ಮಾಡಿಬಿಡು ನಾವಂತೂ ನಿನ್ನಿಂದ. ಅದ ಕಾರಣಕ್ಕೆ ಬಂದು ಸಾರಿ ಕೇಳಕತ್ತೀನಿ. ಸಾರಿ ಕೇಳೀನಿ ನನ್ನ ಮನಸ್ಸು ಶಾಂತಿಗೋಸ್ಕರ. ಕ್ಷಮಿಸೋದು ಬಿಡೋದು ನಿಮ್ಮ ಇಷ್ಟ. ಯಾರು ಹೆತ್ತ ತಾಯಿ ತಂದಿ ಮೇಲೆ ಆಣೆ ಮಾಡಲ್ಲ. ನಾ ಮಾಡೀನಿ, ನೋಡ್ರಿ, ನಿಮ್ಮ ಇಷ್ಟ. ನಾ ಇನ್ನು ಬರ್ತೀನಿ. ಏನೋ ಉದ್ದೇಶ ಐತ್ಲ ರಮೇಶ. ಯಪ್ಪ ನಾಗರಾಜ, ಮತ್ತ ನಿನ್ನ ದೋಸ್ತ ಬಂದು ಚಂದಾಗ ಮಾತಾಡೋಣ ಅಂತ ಹೇಳಿ ನೀನು ಕರಿಗಿರಿಗಿಯಪ್ಪ. ತೀಯರ ಹುಲಿ ಅಂದ್ರೆ ಹುಲ್ ತಿಂದಿದ್ದು ನೋಡಿರನ್ರಿ? ಸಾಧ್ಯ ಇಲ್ರಿ ಅದು. ಅವ ಬಂದು ಕ್ಷಮ ಕೇಳೋಣ ಅಂದ್ರೆ ಅದರಿಂದ ದುರುದ್ದೇಶನ ಐತಿ ಅಂತ ನನಗೂ ಗೊತ್ತೈತ್ರಿ. ನೀವು ತಲೆ ಕೆಡ್ಸ್ಕೊಬೇಡ್ರಿ. ಪುಟ್ಟಕ್ಕನ ಕರ್ಕೊಂಬಂದ್ಬಿಡ್ತೀರ ನೋಡ್ರಿ ಹೋಗಿ. ನಾನೇ ಬಂದೀನಿ. ಇವಾಗ ಬಂತ್ಲು ನಮ್ಮ ಪುಟ್ಟಕ್ಕ. ನಾನಾ ಆಗಲೇ ಬಂದಿದ್ನಾ? ಅವರು ಅವರು ಅವತ್ತು ನಾನು ಕರ್ಕೊಂಡು ಹೋಗಿದ್ಲಲ್ಲ ಆಕಿ ಸೊಟ್ಟೆ ಅಂಟಿ, ಅವ್ರ ಜೊತೆಗಿತ್ತಲ್ಲ ಅಂಕಲ್ಲು, ಅದು ಬಂದಿತ್ತಲ್ಲ. ನಾನು ಅವ್ರು ನೋಡಿಲ್ಲಲ್ಲ, ನಂಗೆ ಅದಕ್ಕೆ ಹೆದರಿಕೆ ಆಗ್ಬಿಡ್ತಾ ಓಡಿ ಬಂದ್ಬಿಟ್ಟು ನಾನು. ಮತ್ತು ಅವರು ಇಲ್ಲೇ ಇದ್ರಲ್ಲ, ಆಗಲೇ ಇಲ್ಲೇ ಬಂದು ನಿಂತ್ಕೊಂಡಿದ್ರಲ್ಲ, ನಮ್ಮ ಮನ್ಯಾಗ ಅದಾರ ಅಂತೇಳಿ ನಂಗೆ ಫುಲ್ ಹೆದರಿಕೆ ಆಗ್ಬಿಡ್ತು. ಅದಕ್ಕೆ ನಾನು ಅಲ್ಲಿ ನಮ್ದು ಚಪ್ಪಲ್ ಗುಣೆ ಐತಲ್ಲ, ಅದ್ರ ಹಿಂದ ಬಚ್ಚಿಟ್ಕೊಂಡಿದ್ನ. ನಂಗೆ ಭಯ ಆಗ್ಬಿಟ್ಟಿತ್ತು ಚಿಕ್ಕಪ್ಪ. ಹ್ಞೂನವ್ವ, ನೀ ಜಾಣೆ ಅದಿ ನೋಡು. ಹಂಗ ಯಾವಾಗಾರ ಈ ಅಂಕಲ್ಲ ಮತ್ತ ಸೊಟ್ಟಿ ಅಂಟಿನ ನೋಡಿದ್ರ ನೀನ್ ನಾವೆಲ್ಲಿರ್ತೀವಲ್ಲ ಅಲ್ಲಿಗೆ ಓಡ್ ಬಂದ್ಬಿಡು. ನಾವೇನಾರ ಇಲ್ಲ ಅಂದ್ರ ಜೋರ ಕಿರ್ಚಾಡ್ಬಿಡು. ಗೊತ್ತಾತ? ಚಿಕ್ಕಪ್ಪ, ಹಂಗ ಮತ್ತೆ ನಾಳ ಚಿಕ್ಕಪ್ಪ ನಾನೀಗ ಆಟ ಆಡಕ್ ಹೋಗ್ಲಾ? ಬೇಡ ಪುಟ್ಟಕ್ಕ, ಬೇಡ, ಇಲ್ಲೇ ಇದ್ ಬಿಡವ. ಚಿಕ್ಕಪ್ಪ, ನಾನ್ ಬ್ಯಾರೆ ಮನೆ ಮುಂದೆ ಹೋಗಲ್ಲ, ಇಲ್ಲೇ ನಮ್ಮ ಮನೆ ಮುಂದನ ಪಲ್ಲವಿ, ದೀಪ, ಆಮೇಲೆ ಶ್ರುತಿ, ಆಮೇಲೆ ಪುಟ್ಟ, ಚೋಟ್ಯ, ಆಮೇಲೆ ಬಸ್ಯ ಬಂದಾರ.
ಅವ್ರ ಜೊತೆಗೆ ಇಲ್ಲೇ ಆಟ ಆಡ್ತೀನ ಚಿಕ್ಕಪ್ಪ. ಆಮೇಲೆ ನಾವ್ ಏನು ಜೋರಾಗ ಕಿರ್ಚೆದ್ದು ಆಟ ಆಡಕತ್ತಿಲ್ಲ. ಅವ ಬಸ್ಸಿ ಅದಾನಲ್ಲ, ಅವ ದೆವ್ವದ ಕತಿ ಹೇಳಕತ್ತಾನ. ನಾನ್ ದೆವ್ವದ ಕತಿ ಕೇಳಕ್ ಹೋಗ್ತೀನಿ ಚಿಕ್ಕಪ್ಪ. ಆದ್ರೆ ಇಲ್ಲೇ ಇರ್ಬೇಕು ಮನೆ ಹತ್ರ, ಎಲ್ಲೂ ಹೋಗಂಗಿಲ್ಲ ಆತಾ. ಓಕೆ. ಜೀನ್ ತಬಾಕ್ ಡಮ್ ಡಮ್. ಬತ್ತೋ ಬತ್ತಿ ಬತ್ತೋ ಬತ್ತಿ ಬತ್ತೋ ಬತ್ತಿ ಬತ್ತೋ ಬತ್ತಿ. ಒಂದು ಸಣ್ಣ ಪ್ರಯತ್ನ ಮಾಡಂದ್ರ, ನಾನು ನಮ್ಮೂರಾಗ ಅಲ್ಲಿ ಇಲ್ಲಿ ಕತಿ ಕೇಳಿರ್ತೀವಲ್ಲ ದೆವ್ವದ್ದು, ಆ ಕತಿ ಹೇಳ್ತೀನಿ ನಿಮ್ಗ, ಕೇಳ್ತೀರಾ? ಟು ಬಿ ಫ್ರಾಂಕ, ನಂಗೆ ಯಾವುದೋ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ದೇವ್ರದಾನ ಅಂತಂದು ನಂಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಫಸ್ಟ್ ಅದು ಹೇಳ್ಬಿಡ್ತೀನಿ ಏನಂತ ಹೇಳಿ. ನಾನು ನಮ್ಮ ಮನೆಯವರು ನಮ್ಮ ಆ್ಯನಿವರ್ಸರಿ ಇತ್ತು, ಅವಾಗ ನಾವಿಬ್ರು ಪ್ಲ್ಯಾನ್ ಮಾಡಿದ್ವಿ ಶಿರ್ಡಿ ಸಾಯಿಬಾಬಾಗೆ ಹೋಗ್ಬೇಕು ಅಂತ ಹೇಳಿ. ಒಂದು ನಿಮಿಷ ತಡ್ರಿ, ಈ ಕತೆ ಹೇಳಕ ಪುಟ್ಟಕ್ಕ ಸರಿ ಹೋಗಲ್ಲ, ದೊಡ್ಡರನ್ನ ಕರ್ಕೊಂಡ್ಬರ್ತೀನಿ. ಒಂದೊಂದು ಕಾಲದೊಳಗೆ ನಾನು ಭಾಳ ದೇವ್ರನ್ನ ನಂಬ್ತಿದ್ದೆ, ಎಸ್ಪೆಷಲಿ ಸಾಯಿಬಾಬಾ. ನಾ ಎಲ್ಲ ದೇವ್ರನ್ನೂ ನಂಬ್ತಿದ್ದೆ, ಆ ದೇವ್ರು ಈ ದೇವ್ರು ಅಂತ ಏನೂ ಇರಲಿಲ್ಲ. ಬಟ್ ನನ್ನ ಫೇವ್ರೆಟ್ ದೇವ್ರು ಯಾವಾಗಲೂ ಮಂಜುನಾಥನೇ, ಧರ್ಮಸ್ಥಳ ಮಂಜುನಾಥ. ಯಾಕಂದ್ರೆ ನಮ್ಮ ಅಪ್ಪಗೆ ಇಷ್ಟ ಇತ್ತು, ನಮ್ಮ ಮನೆಗೆ ಎಲ್ಲರೂ ನಡ್ಕೋತಾ ಇದ್ರು, ಅದಕ್ಕೆ ನಮ್ಮ ತಮ್ಮನ ಹೆಸರು ಮಂಜುನಾಥ ಅಂತಾನೆ ಇಟ್ಟಿದ್ರು. ನಂಗೆ ಅದು ಭಾಳ ಕನೆಕ್ಟ್ ಆಗಿದ್ದ ದೇವರು ಧರ್ಮಸ್ಥಳ ಮಂಜುನಾಥನ ಯಾವಾಗಲೂ. ಬಟ್ ನಂಗೆ ಇತ್ತು ಸಾಯಿಬಾಬಾನ ನೋಡಬೇಕು, ಸಾಯಿಬಾಬಾ ಹೋಗಬೇಕು ಶಿರಡಿಗೆ ಅಂತ ಭಾಳ ಆಸೆ ಇತ್ತು. ಹಂಗೆ ನಮ್ಮ ಮನೆಯವರು ಸರಿ ಚಲೋ ಹೋಗೋಣ ಅಂತಂದರು. ಆ್ಯನಿವರ್ಸರಿಗೆ ನಾನು ನಮ್ಮ ಮನೆಯವರಿಬ್ಬರು ಹೊರಟ್ವಿ, ಟ್ರೈನ್ ಒಳಗೆ ಹೋದ್ವಿ ಇಬ್ಬರು. ಎಲ್ಲ ಚೆನ್ನಾಗಿತ್ತು, ರೂಮ್ ಮಾಡ್ಕೊಂಡ್ವಿ, ದರ್ಶನಕ್ಕೆ ಹೋದ್ವಿ. ಅಂದರೆ ನಾವು ಹೋಗಿದ್ದು ಸಾಯಂಕಾಲ ಹೋದ ತಕ್ಷಣ ಸ್ನಾನ ಮಾಡಿ ದರ್ಶನಕ್ಕೆ ಹೋದ್ವಿ ನಾವು ಎಲ್ಲ ರೆಡಿಯಾಗಿ. ಆವಾಗ ಕ್ಯೂ ನಿಂತಿದ್ವಿ. ಕ್ಯೂ ನಿಂತಾಗ ಅವರು ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತಾರೆ ಅಲ್ಲೇ, ಅಂದರೆ ಮಹಾರಾಷ್ಟ್ರದ ಸುತ್ತಮುತ್ತ ಅಲ್ಲೇ ಇರ್ತಕ್ಕಂಥವ್ರು. ಅಂದರೆ ಅವರು ಸ್ವಲ್ಪ 400 ಕಿಲೋಮೀಟ್ರಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ರು ಶಿರಡಿಗೆ. ಯಾಕಂದ್ರೆ ನನಗೂ ಗೊತ್ತಿತ್ತು, ನಾನು ಕೊಟ್ಟೂರು ಬಸವಣ್ಣಗ ಭಾಳ ಸಲ ಮಾಡಲ್ಲ, ಒಂದೇ ಸರಿ ಮಾಡಿದ್ದೆ ಪಾದಯಾತ್ರೆನ. ಅದು ನಂಗೆ ಭಾಳ ಕೇಳ್ತಿದ್ದೆ ಹೆಂಗಿರತ್ತ ಫೀಲು. ಆಮೇಲೆ ನನಗೂ ಗೊತ್ತು, ನಾನು ಪಾದಯಾತ್ರೆ ಮಾಡಿರೋದ್ರಿಂದ ನನಗೂ ಗೊತ್ತಿತ್ತು. ಕೊಟ್ಟೂರೇಶ್ವರಗ ದಾವಣಗೆರೆಯಿಂದ ನಾನು ಕೊಟ್ಟೂರವರೆಗೂ ಪಾದಯಾತ್ರೆ ಮಾಡಿದ್ದೆ. ಕಷ್ಟ ಇರುತ್ತಾ ಹೆಂಗಿರುತ್ತಾ ನಮಗೆಲ್ಲ ಗೊತ್ತಿರುತ್ತಲ್ಲ ಫೀಲ್. ಅದು ಕುತ್ಕೊಳ್ಳೋಕೆ ಇರ್ತಿದ್ವು, ನಾವು ನೆನ್ಸ್ಕೊಂಡು ಹೋಗ್ಬೇಕಾದ ಕ್ಯೂ ನಿಂತ ತಕ್ಷಣ ಕುತ್ಕೊಳ್ಳೋಕೆ ಇರ್ತಾಯಿದ್ದು. ಬಟ್ ಕೂತಿರ್ತಿದ್ರು ಯಾರ್ಯಾರು, ಅಲ್ಲೆಲ್ಲ ಜಾಗ ಸಾಲ್ತಿರ್ಲಿಲ್ಲ. ಆವಾಗ ಅವ್ರು ಬಂದರು, ಪಾಪ ಪಾದಯಾತ್ರೆ ಮಾಡಿರೋರು. ನಂಗೆ ಹಿಂದಿ ಬರ್ತಿತ್ತು, ನಾನು ಅವ್ರಿಗೆ ಕೇಳಿದೆ. ಅಂದರೆ ಅವ್ರು ಹಿಂದೆ ಬರ್ಕೊಂಡಿದ್ರು ಹಿಂದಿ ಒಳಗೆ. ಇಲ್ಲಿಂದ ನಾವು 450 ಕಿಲೋಮೀಟ್ರಿಂದ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದೀವಿ ಅಂತ ಬರ್ಕೊಂಡಿದ್ರು ಹಿಂದಿ ಒಳಗೆ. ನಾನು ಓದಿ ಕೇಳಿದೆ, ಎಲ್ಲಿಂದ ಬಂದಿದ್ದೀರಾ ನೀವು ಅಣ್ಣ ಅಂಥೇಳಿ. ಅವರು ಈ ಥರ ಹಿಂಗೆ ಅಂತ ಹೇಳಿದ್ರು. ಹೇಳಿದ್ಮೇಲೆ ನಾ ಕೂತ್ಕೊಳ್ಳಿ ಅಂತ ಸೀಟ್ ಬಿಟ್ಕೊಟ್ಟೆ. ಅವರು ಗೊತ್ತಿಲ್ಲ ಅವ್ರು ಯಾಕೆ ಹಂಗೆ ಅನ್ನಿಸ್ತೋ ಗೊತ್ತಿಲ್ಲ, ಇಲ್ಲಮ್ಮ ನೀವೇ ಕೂತ್ಕೊಳ್ಳಿ, ಇಲ್ಲ ನೀವು ಕೂತ್ಕೊಳ್ಳಿ ಅಂತ ಎದ್ದಿಂತ. ಯಾಕಂದ್ರೆ ನನಗೇನು ಕಷ್ಟ ಆಗಿಲ್ಲ, ಆರಾಮ್ ಟ್ರೈನ್ ಒಳಗೆ ಕೂತ್ಕೊಂಡು ಹೋಗಿದ್ದೆ. ಅವ್ರ ಪಾಪ ಹೋದರು, ಅವ್ರ ಪಾಡಿಗೆ ಅವ್ರು ದರ್ಶನ ಮಾಡ್ಕೊಂಡ್ರು, ನನ್ನ ಪಾಡಿಗೆ ನಾನು ದರ್ಶನ ಮಾಡ್ಕೊಂಡೆ. ಶಿರ್ಡಿ ಸಾಯಿಬಾಬಾಗೆ ಹೋಗಿರೋರು ಗೊತ್ತಿರುತ್ತೆ, ಅಲ್ಲಿ ಒಂದು ಬೇವಿನ ಗಿಡ ಐತಿ. ಆ ಬೇವಿನ ಎಲಿಗೋಸ್ಕರ ಭಾಳ ಕಾಯ್ತಿರ್ತಾರ, ಎಲ್ಲರೂ ತಗೋಬೇಕಂತ ಹೇಳಿ ಗಲಾಟೆ ಎಲ್ಲ ಮಾಡ್ಕೋತಾರ ಒಂದು ಬೇವಿನ ಎಲಿಗೋಸ್ಕರ ಅಂಥೇಳಿ. ನಾನು ಹೋದೆ, ಹುಡ್ಕೋಣ ಸಿಕ್ಕರೆ ನೋಡೋಣ ಲಕ್ಕು ಅಂತೇಳಿ. ನೋಡಿ ಬಾಮ, ಇಷ್ಟ ಇದ್ರೆ ಕೊಡಿ ನನಗೆ, ಇಲ್ಲ ಅಂದ್ರೆ ಬೇಡ ಪ್ರಸಾದನ ಅಂತ ನಾನು ಪ್ರಯತ್ನ ಮಾಡಿದೆ. ನನಗೆ ಒಂದು ಎಲಿ ಅಲ್ಲ, ಅದ್ರದ್ದು ಕಡ್ಡಿ ಅದರದ್ದು ಒಂದು ಏನೂ ಸಿಗಲಿಲ್ಲ. ನಂಗೆ ಭಾಳ ಬೇಜಾರಾಯಿತು, ಕಣ್ಣಾಗ ನೀರು ಬಂತು. ಏನು ಬಾಬಾ ಇಲ್ಲಿವರೆಗೂ ಬಂದೀನಿ, ಹಿಂಗೆ ಬೇಜಾರು ಮಾಡಿದ್ರಲ್ಲ ನೀವು ಅಂತ ಅಂದ್ಕೊಂಡು ಹಿಂಗೆ ತಿರುಗಿದ್ರೆ ಆ ಬಣ್ಣ ಎಲ್ಲಿ ಹಿಡ್ಕೊಂಡು ನಿಂತಾರೆ. ನಂಗೆ ಹಿಂಗೆ ಶಾಕ್ ಆಯ್ತಂದ್ರೆ ಏನಪ್ಪ, ನಂಗೆ ನಿಜ ಅಳು ಬಂದ್ಬಿಡ್ತು. ಫುಲ್ಲು ಹತ್ಕೊಂಡು ಅವ್ರ ಹತ್ರ ಅದನ್ನು ಇಸ್ಕೊಂಡೆ. 2 ಕೊಟ್ಟರು, ಒಂದು ನನ್ನ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೊಂದು ಕೊಟ್ಟರು, ಅವ್ರಿಗೊಂದು ಕೊಟ್ಟರು. ನಾನು ಜೋಪಾನವಾಗಿ ಅದನ್ನ ಇಟ್ಕೊಂಡೆ. ಅವ್ರು ಹೇಳಿದ್ರು, ಇಲ್ಲ ನಾನು ಈ ಥರ ಅದು ಸಿಕ್ತು ನನಗೆ, ನಾನು ತೊಗೊಂಡಿದ್ದೀನಮ್ಮ, ನೀವು ತೊಗೊಳ್ಳಿ ಅಂತ ಹೇಳಿದ್ರು. ಕೊಟ್ಟೆನ ನಂಗೆ ಕೊಟ್ಟರು ಅವರು. ನಾನು ಇಸ್ಕೊಂಡು ಬಂದು ಹೊರಗೆ ವಾಪಸ್ ಬರ್ತೀನಿ, ಮತ್ತೆ ಅಲ್ಲೇ ಬಾಗ್ಲ ಹತ್ರ ನಿಂತಾರವರು. ನಾ ಪ್ರಸಾದಕ್ಕೆ ಹೋಗಿದ್ದೆ, ಪ್ರಸಾದದ ಇಷ್ಟುದ್ದ ಕಿವಿತ್ತು. ನಂಗೆ ಅವತ್ತು ಪ್ರಸಾದ ಸಿಕ್ಕಿರಲಿಲ್ಲ. ನಾನು ಲಾಡು ಬೇಕಾಗಿತ್ತು, ನಂಗೆ ಹೆವಿ ಲಾಡು ತಿನ್ನಂಗೆ ಆಗಿತ್ತು. ಭಾಳ ದೊಡ್ಡ ಕಿವಿತ್ತು, ನಂಗೆ ಪೇಷನ್ಸು ಇರಲಿಲ್ಲ. ಹಾಗಾಗಿ ನಾನು ನಾಳೆ ಹೆಂಗೂ ದರ್ಶನಕ್ಕೆ ಬರಬೇಕಂತ ಅಂದ್ಕೊಂಡಿದ್ದೆ. ಮತ್ತೆ ಬೆಳಗ್ಗೆ ಅದು ಅದು ಯಾವುದೋ ಆರತಿ ಅಂತ ಹೇಳ್ತಾರೆ, ನಂಗೆ ಕರೆಕ್ಟಾಗಿ ಹೇಳಕ್ಕೆ ಬರುವಲ್ದು. ಕಾಕಡ ಆರತಿ ಐ ಥಿಂಕ್ ಅದು. ಆ ಆರತಿಗೆ ನಾವು ಬರೋಣ ಅಂತ ನಾನು ನಮ್ಮ ಮನೆಯವ್ರು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಅವಾಗ ಬೇಕಾದ್ರೆ ಪ್ರಸಾದ ತೊಗೊಳೋಣ ಅಂತ ನಾವು ಹೊಂಟಿದ್ವಿ. ನಂಗೆ ಹೆವಿ ಉಂಡಿ ತಿನ್ಬೇಕನ್ಸಿತ್ತು ನಿಜವಾಗ್ಲೂ ಅದು ಅವತ್ತು. ಸರಿ ಅಂಥೇಳಿ ಬಂದ್ವಿ. ಅವರು ಉಂಡೆ ಇಟ್ಕೊಂಡಿದ್ರು, ನಂಗೆ ಮತ್ತೆ 2 ಕೈ ಕೊಟ್ಟರು. ನೀವು ನನ್ನ ತಂಗಿ ಅಂದರು. ನಂಗೆ ಅಂಕರು ಅದನ್ನು ಇಷ್ಟು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಯಾರೋ ಅವರು, ನಾನು ಒಂದು
ಮಾತಾಡ್ಸಿದೆ ಅವ್ರಿಗೆ, ಏನು ಕುತ್ಕೊಳ್ರಣ್ಣ ನೀವು ಪಾಪ ಅಲ್ಲಿಂದ ಬಂದಿರಿ ನಡ್ಕೊಂಡು ಅಂತಂದು ಅದು ಒಂದು ಮಾತಿಗೆ ಅವ್ರು ನನಗೆ ಅಷ್ಟಕ್ಕೊಂದು ಹೆಲ್ಪ್ ಮಾಡಿದ್ರು. ನಂಗೆ ಭಾಳ ಖುಷಿ ಆಯಿತು, ಚೆಂದಾಗ ಮಾತಾಡಿದೆ, ಒಂದು ಫೋಟೋ ತಗೊಂಡೆ. ಇದ್ದಿದ್ರೆ ನಿಜವಾಗ್ಲೂ ಹಾಕ್ತಿದ್ದೆ, ಅದು ನಾ ಫೋನ್ ಚೇಂಜ್ ಮಾಡಿದೆ ಅವಾಗೆಲ್ಲ ಗೂಗಲ್ ಫೋಟೋಗೆ ಹಾಕೋತಿರ್ಲಿಲ್ಲ. ಈಗಂದ್ರೆ ಇರ್ತಾವೆ, ಮೇಲೆ ಹಾಕಿದ ತಕ್ಷಣ ಎಲ್ಲ ಬಂದುಬಿಡ್ತಾವೆ ವಾಪಸ್ ಫೋಟೋಸು. ಆವಾಗ ಅಷ್ಟಕ್ಕೊಂದು ತಲೆ ಇರಲಿಲ್ಲಂಗೆ ಮೇಲಿಗೆ ಹಾಕಿರಲಿಲ್ಲ, ಹಾಗಾಗಿ ಮೆಮ್ರಿ ಕಾರ್ಡೆಲ್ಲ ಹೋಗ್ಬಿಡ್ತು ಫೋಟೋ. ತೊಗೊಂಡ್ರಿ, ಭಾಳ ಖುಷಿ ಆಯಿತು. ಆಮೇಲೆ ಅವ್ರ ಪಾಡಿಗೆ ಹೋದರು. ಆಮೇಲೆ ನಾನು ನನ್ನನ್ನು ಭಾಳ ಲಕ್ಕಿ ಅಂತ ಅನ್ಕೋತಿದ್ದೆ, ಯಾಕಂದ್ರೆ ನನಗೆಲ್ಲ ಹೊರಗ್ಲೂರು ಎಲ್ಲರೂ ನಂಗೆ ಹೆಲ್ಪ್ ಮಾಡೋರು, ಮನೆಯವರು ಅಷ್ಟೇ ಭಾಳ ಎಲ್ಲರೂ ಹೆಲ್ಪ್ ಮಾಡೋರು. ನಾನು ಯಾವಾಗಲೂ ಲಕ್ಕಿ ಅಂತಲೇ ನಂಗೆ ಫೀಲ್ ಆಗ್ತಿದ್ದಿದ್ದು. ನಮ್ಮಪ್ಪ ಅಂದ್ರೆ ನಾನು ಇಷ್ಟು ಮುದ್ದಿನ ಮಗಳಂದ್ರೆ ಮನ್ಯಾಗ ನಾ ಹೇಳಾರೆ, ಅಷ್ಟು ಮುದ್ದಿನ ಮಗಳು. ಭಾಳ ಪ್ಯಾಂಪರ್ ಕಿಡ್ ಅಂತಾರಲ್ಲ ಹಂಗೆ ನಾನು. ನಮ್ಮ ತಮ್ಮ ಅಂದರೂ ನನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದ, ನನ್ನ ಸೆಕೆಂಡ್ ತಾಯಿ ಅಂತ ಹೇಳ್ತಿದ್ದ. ಇವಾಗ ಅವ ಇಲ್ಲದಕ್ಕೆ ನಂಗೆ ಪೂರ ಎಲ್ಲ ಅನ್ಲಕ್ಕಿ ಅಂತ ನನಗೆ ಅನ್ಸುತ್ತೆ, ಇಡೀ ಜೀವನನೇ ಅನ್ಲಕ್ಕಿ ಅಂತ ಹೇಳಿ ಆ ಥರ ಆಗೈತಿ ಈಗ. ನಿಜವಾಗ್ಲೂ ನಂಬಿಕೆ ಹೊರಟೋಗೈತಿ. ಅಷ್ಟು ನಂಬೋಳಿಗೆ ಇವಾಗ ದೇವ್ರ ಮೇಲೆ ನಂಬಿಕೆ ಇಲ್ಲ, ಯಾಕಂದರೆ ಅದು ಮಾತಾಡೋದು ಬೇಡ. ಈಗ ಇನ್ನೊಂದು ಹೇಳ್ಬಿಡ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರಾಗಿದ್ರೆ ದಯವಿಟ್ಟು ಹೇಳ್ರಿ. ಈ ಪ್ರಯತ್ನ ಖಂಡಿತವಾಗ್ಲೂ ಮಾಡಲ್ಲ ನಾನು, ಸ್ಟೋರಿ ಹೇಳೋದು ನಾರ್ಮಲ್ ವಿಡಿಯೋ ಹಾಕೊಂಡು ಹೋಗ್ತೀನಿ. ಏನೋ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅನ್ನಿಸ್ತು. ದೆವ್ವದ್ದು ಶುರು ಮಾಡೋಕ್ಕಿಂತ ಮುಂಚೆ ದೇವ್ರು ಶುರು ಮಾಡೋಣ ಅಂತ, ಯಾಕೋ ಗೊತ್ತಿಲ್ಲ, ನಾನು ದೆವ್ವದ್ದು ಮಾಡ್ಬೇಕಂತನೇ ಅಂದಿದ್ದು, ಅದ್ಯಾಕೋ ದೇವ್ರು ಬರ್ತಾ ಐತೆ. ಇನ್ನೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ, ತಿರುಪತಿದೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ, ಸ್ಮಾಲಾಗಿ ಹೇಳ್ತೀನಿ. ನಾವು ಬೇರೆಯವ್ರ ಮದುವೆಗೆ ಹೋಗಿದ್ದು ತಿರುಪತಿಗೆ, ಅಂದ್ರೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾವು ಹೋಗಿದ್ದು ತಿರುಪತಿಗೆ. ಹಂಗೆ ಏನೇನೋ ತಲೆ ಒಳಗೆ ಓಡ್ತಾ ಇತ್ತು, ಸ್ವಲ್ಪ ಭಾಳ ಬೇಜಾರಾಗಿತ್ತು ಮನಸ್ಸಿಗೆ, ಯಾಕಂದರೆ ಮಕ್ಕಳ ವಿಚಾರಕ್ಕೆ ನಾನು ಭಾಳ ವಿಷಯ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆವಾಗ ನಾನು ವೆಂಕಟೇಶ್ವರ ಸ್ವಾಮಿಗೆ ಬೇಡ್ಕೊತಾ ಇದ್ದೆ, ನಿಮ್ಮ ಜಾಗದೊಳಗಿದ್ದೀನಿ ಹಂಗೆ ಹಿಂಗೆ ಅಂತ ಬೇಡ್ಕೊತಿರ್ತೀವಲ್ಲ ನಾರ್ಮಲ್, ಹಂಗೆ ಬೇಡ್ಕೊಳಕತ್ತಿದ್ದೆ. ನಂಗೆ ₹1 ಕಾಯಿನ್ ಸಿಗ್ಬೇಕೀಗ. ನೀವು ಇರೋದು ನಿಜ ಆದ್ರೆ ಸಿಗ್ಬೇಕು ನನಗೀಗ. ನಾ ಬಸ್ ಒಳಗಿದ್ದೆ, ಆ್ಯಕ್ಚುಲಿ ಬಸ್ ಒಳಗಿಂದ ಇಳಿತಾ ಇದ್ವಿ, ಬೆಟ್ಟದಾಗಿದ್ದ ದರ್ಶನ ಮಾಡ್ಕೊಂಡು ಕೆಳಗೆ ಇಳಿದು ಇನ್ನೊಂದು ಯಾವುದೋ ದೇವ್ರು ನೋಡೋಕೆ ಹೋಗ್ತಿದ್ದೆ, ನಂಗೆ ಕರೆಕ್ಟ್ ನೆನಪಿಲ್ಲ, ಹೋಗ್ತಿದ್ವಿ. ಆವಾಗ ಅಂದ್ಕೊಂಡೆ, ನಂಗೆ ಇಲ್ಲಿ ಅಂದ್ರೂ ಯಾರು ಹಂಗೆ ಸಡನ್ನಾಗಿ ಸಿಗಲ್ಲ ಅಲ್ಲ, ನಂಗೆ ₹1 ಕಾಯಿನ್ ಸಿಗಬೇಕು. ₹1ಕಿನ ₹2, ₹3, ₹10 ಹಿಂಗೇನು ಸಿಗಬಾರ್ದು, ₹1 ಕಾಯಿನ್ ಸಿಗಬೇಕು. ಅದು ನಂಗೆ ಅದು ಹೆಂಗೆ ಸಿಗುತ್ತೋ ಗೊತ್ತಿಲ್ಲ, ನೀವಿರೋದು ನಿಜ ಆದರೆ ನಂಗೆ ₹1 ಕಾಯಿನ್ ಸಿಗಬೇಕು ಅಂದೆ ಅಷ್ಟೇ. ಅಂದು ಹಿಂಗೆ ಇಳಿಬೇಕು, ಬಸ್ ಸ್ಟಾಪ್ ಆದ ಇಳಿಬೇಕಂತ ಬಂದೆ ಮೆಟ್ಲತ್ತ. ಎಲ್ಲಿಂದ ಬಿತ್ತ ಗೊತ್ತಿಲ್ಲ, ಫ್ರಮ್ ನೋವೇರ್ ಎಲ್ಲಿಂದ ಅಂತ ಗೊತ್ತಿಲ್ಲ ನಂಗೆ. ಟೆನ್ ಅಂತ ನನ್ನ ಮುಂದೆ ₹1 ಬಿತ್ತು. ಯಾರು ನೋಡ್ವಲ್ರು ಆ ₹1. ಅವ್ರ ಪಾಡಿಗೆ ಅವ್ರು ಇಳ್ಕೊಂಡು ಹೊಂಟಾರ. ನಾನು ಅನ್ಕೊಂಡಿದ್ನಲ್ಲ, ಅಫ್ಕೋರ್ಸ್ ಅದು ನನಗೆ ಸಿಕ್ಕಿದ್ದು ಪ್ರಸಾದ ಅಂತ ಅನ್ಕೊಂಡು ನಾನು ತಗೊಂಡೆ, ಕಣ್ಣಿಗೆ ಹೊತ್ಕೊಂಡೆ. ಈಗಲೂ ನನ್ನ ಹತ್ರ ₹1 ಭದ್ರವಾಗೈತಿ. ಇಷ್ಟ. ನೆಕ್ಸ್ಟ್ ಬೇರೆ ಸ್ಟೋರಿ ಕೇಳೋಣ. ಇವತ್ತಿಗೆ ಸಾಕು ಅನ್ಕೋತೀನಿ, ನಾಳೆ ಬೇಕಂದ್ರೆ ದೇವದ ಸ್ಟೋರಿ ಹೇಳೋಣ. ಅಂದರೆ ನನಗೆ ಯಾವ ದೇವದ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ದೇವ್ರದ್ದೇ ಆಗಿರೋದು. ಹೇಳಂದ್ರೆ ಹೇಳ್ತೀನಿ, ಬೇಡ ಅಂದ್ರೆ ಇಲ್ಲಿಗೆ